ಸರ್ ಮಂಡ್ಯದಲ್ಲಿ ಸಮಾವೇಶ ಮಾಡಕ್ಕೆ ಹೋಗಿದ್ದಾರೆ ಸರ್ ಜೆಡಿಎಸ್ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಥರ ಅನಿಸುತ್ತೆ. ಮಾಡಲಿ, ಅವರು ರಾಜಕೀಯ ಪಕ್ಷವಾಗಿ ಮಾಡಲಿ, ನನಗೇನೋ ಮಾಡಲಿ, ಒಳ್ಳೇದಾಗಲಿ, ಅವ್ರಿಗೂ ಕೂಡ ಉಳಿಲಿ. ಅವರು ಜನತಾದಳ ಉಳಿಬೇಕು ಅಂತ ಆಸೆ ಪಡ್ತೇನೆ. ಈಗ ವ್ಯವಸ್ಥಿತವಾಗಿ ಬಿ ಜೆ ಪಿಯವರು ಜನತಾದಳವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ನೋಡಿ. ಈ ಚುನಾವಣೆನೇ ತಗೊಳ್ಳಿ, ಕುಮಾರಸ್ವಾಮಿಯವರು ದಳ ಬಿ ಜೆ ಪಿ ಕಾಂಗ್ರೆಸ್ಸು ತ್ರಿಕೋಣ ಸ್ಪರ್ಧೆ ಆದಾಗ ಬಿ ಜೆ ಪಿ ವಿರುದ್ಧವಾಗಿ 97,000 ಓಟ್ ತಗೊಂಡಿದ್ರು, ಕರೆಕ್ಟಾ ನನ್ನ ಲೆಕ್ಕ? ಆಮೇಲೆ ಬಿ ಜೆ ಪಿ ದಳ ಒಂದಾದ ಮೇಲೆ 97,000 ಇದ್ದಿದ್ದು ಕನಿಷ್ಠ ಒಂದು 10,000ನಾದರೂ ಜಾಸ್ತಿ ಆಗಬೇಕಾಗಿತ್ತಾ? 1,07,000 ಆಗೋದು, ಅದು ಹೆಂಗೆ 85,000ಕ್ಕೆ ಇಳೀತು? ಎಲ್ಲೋಯ್ತು ಹಂಗಾದರೆ ಬಿ ಜೆ ಪಿ ಓಟು? ಒಂದು ಓಟು ಬಿ ಜೆ ಪಿದು ಜನತಾದಳಕ್ಕೆ ಬಂದಿಲ್ಲ. ಬಿ ಜೆ ಪಿಯವರು ಬೇಕಂತೆ ಕುಮಾರಸ್ವಾಮಿಯವರ ಮಗನ್ನ ನಿಲ್ಲಿಸ್ಬಿಟ್ಟು ಅವರ ಓಟ್ಗಳನ್ನು ಮಾತ್ರ ಬಹುಶಃ ಕಾಂಗ್ರೆಸ್ಗೆ ಹಾಕ್ಸಿದ್ದಾರೆ. ಇಲ್ಲ ಅಂದರೆ ಸರ್ 97,000 ಬರೀ ದಳದ ಓಟಿತ್ತು. ಬಿ ಜೆ ಪಿ ಅಲಯನ್ಸ್ ಆದಮೇಲೆ ಅವ್ರಿಗೆ ಬರಬೇಕಾಗಿರೋ ಓಟ್ ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ? ಹಾಗಾದರೆ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಅಂತ ಒಂದು 10,000 ಓಟು ಇಲ್ವಾ? 10,000 ಓಟು ಇಲ್ವಾ? ಯೋಗೇಶ್ವರ್ದು ಪರ್ಸ್ನಲ್ ಪ್ರಭಾವ ಬಿಟ್ಬಿಡಿ, ಒಂದು 10,000 ಬಿ ಜೆ ಪಿ ಓಟ್ ಇಲ್ವಾ? ದಳ ಅವ್ರದ್ದು ಓನ್ 97,000 ಇದ್ದಿದ್ದು 85,000ಕ್ಕೆ ಹೆಂಗೆ ಕುಸಿಯಿತು? ಬಿ ಜೆ ಪಿಯವರು ಬೆನ್ನಿಗೆ ಚೂರಿ ಹಾಕದೆ ಹೋಗಿದ್ದಿದ್ರೆ ಗೆಲ್ಲೋದು ಬಿಡೋದು ಎರಡನೇ ಮಾತು. ಅವರ ಓಟು ಯಾರಿಗೆ ಹಾಕ್ಸಿದ್ದಾರೆ? ಇವತ್ತು ಎಲ್ಲೋ ಒಂದು ಕಡೆ ನೀವು ಎಲ್ಲಿ ಯೋಗೇಶ್ವರು 50-50 ಇದೆ ಅಂತ ಮಾತಾಡಿದ್ರಿ. 25,000ದಲ್ಲಿ ಗೆಲ್ಲಬೇಕಾದ್ರೆ ಯಾವ್ಯಾವ ಮೂಲೆಯಿಂದ ಸಹಾಯ ಬಂತು ಅನ್ನೋದನ್ನು ನೀವು ಕೂಡ ವಿಚಾರ ಮಾಡಿ. ಅವರೇ ಹೇಳ್ಕೊಂಡಿದ್ರು ಸರ್ ಕಷ್ಟ ಇದೆ. ಯಾರು? ಯೋಗೇಶ್ವರ್ ಅವರು ಚುನಾವಣೆ ಆದಮೇಲೆ ಭಾಳ ಕಷ್ಟ ಇದೆ ಅಂತ ಹೇಳಿದರು. 25,000 ಬಹುಮತದಿಂದ ಗೆಲ್ಲಬೇಕಾದ್ರೆ ಬಿ ಜೆ ಪಿಯವರು ಕೂಡ ಪರೋಕ್ಷವಾಗಿ ಸಹಾಯ ಮಾಡದೆ ಸಾಧ್ಯನಾ? ಬಿ ಜೆ ಪಿಯವ್ರ ಉದ್ದೇಶ ಏನು? ಜನತಾದಳನ ಕುಮಾರಸ್ವಾಮಿಯವ್ರನ್ನ ಜೊತೆಗೆ ಹಾಕ್ಕೋಬೇಕು, ಏನು ಬೇಕೋ ಅವರಿಂದ ಸಿಗೋದೆಲ್ಲ ತಗೊಳ್ಬೇಕು, ಕೊನೆಗೆ ಅಂತಿಮವಾಗಿ ಅವ್ರನ್ನ ಮುಗಿಸಿ ಆ ಜನತಾದಳದ ಓಟನ್ನು ಬಿ ಜೆ ಪಿ ಒಳಗೆ ಹಾಕ್ಕೋಬೇಕು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ನೇ ತಗೊಳ್ಳಿ, ಜನತಾದಳದಿಂದ ಎಲ್ಲೆಲ್ಲಿ ಸಹಾಯ ತಗೋಬೇಕೋ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತಗೊಂಡ್ರು. ಒಂದು 4-5 ಸೀಟಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಜನತಾದಳ ಸಹಾಯ ಆಯಿತು. ಆದರೆ ಅದಾದಮೇಲೆ ಕುಮಾರಸ್ವಾಮಿಯವ್ರ ಮಂತ್ರಿ ಆದರು ಅನ್ನೋದು ಒಂದು ಬಿಟ್ಟರೆ ಜನತಾದಳಕ್ಕೆ ಸಿಕ್ಕಿದ್ದೇನು? ಇವತ್ತು ಬೈ ಎಲೆಕ್ಷನಲ್ಲಿ ಸೋತರು, ಭವಿಷ್ಯದಲ್ಲಿ ನಾಳೆ ಜನತಾದಳನೇ ಕೂಡ ನುಂಗಾಕೊಳ್ತಾರೆ. ಅದೇ ಅವರ ಉದ್ದೇಶ. ಏನೇ ಮಾಡಿ ಜನತಾದಳನ ನುಂಗಿ ಅದನ್ನು ಬಿ ಜೆ ಪಿ ಒಳಗೆ ಹಾಕ್ಕೋಬೇಕು ಅಂತ. ಹಾಗಾಗಿ ಜನತಾದಳದವರು ಸಮಾವೇಶ ಮಾಡಲಿ. ಜನತಾದಳಕ್ಕೂ ಕರ್ನಾಟಕದಲ್ಲಿ ಭಾಳ ವರ್ಷಗಳ ಇತಿಹಾಸ ಇದೆ, ಉಳಿಲಿ ಅಂತ ನಾನು ಆಶಿಸ್ತೇನೆ. ಆದರೆ ಬಿ ಜೆ ಪಿಯವರಂತೂ ಅವರಿಗೆ ಸ್ಕೆಚ್ ಹಾಕಿದ್ದಾರೆ. ಅದು ಹೆಂಗೆ ಬಚಾವಾಗಿ ಬದುಕ್ತಾರೆ ಅಂತ ನೋಡಬೇಕು. ಬಚಾವಾಗಲಿ, ಬದುಕಲಿ. ಜನತಾದಳದವರು ಕೂಡ ಇರಬೇಕು ಕರ್ನಾಟಕದಲ್ಲಿ. ನಾವು ಯಾವ ಅಪೋಸಿಷನ್ ಪಾರ್ಟಿಯನ್ನು ಕೂಡ ನಿರ್ನಾಮ ಮಾಡ್ತೀವಿ ಅಂತ ಹೇಳುವಂಥ ಜಾಯಮಾನ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನು ಇರಬೇಕು, ನೀವು ಇರಬೇಕು, ಇನ್ನೊಬ್ಬರು ಇರಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವ ಬದುಕುತ್ತೆ. ಆದರೆ ಬಿ ಜೆ ಪಿಯವರಿಂದ ಬಚಾವಾಗಲಿ ದಳದವರು ಅಂತ ನಾನು ಆಶಿಸ್ತೇನೆ. ಒಳ್ಳೆಯದಾಗಲಿ ಅವ್ರಿಗೆ.